ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಾವಿವತ್ತು ನೇಮಕಾತಿ ಬಗ್ಗೆ ಅಂದ್ರೆ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡೋಣ ಅನ್ಕೊಂಡಿದೀವಿ. ವಿಶೇಷವಾಗಿ ಕಡಿಮೆ ಬಜೆಟ್ ಇದ್ದಾಗ ಸರಿಯಾದ ವ್ಯಕ್ತಿಗಳನ್ನ ಅದು ಬೇಗ ಹುಡುಕೋದು ಇದೆಯಲ್ಲ. ಹೌದು. ಅದು ನಿಜಕ್ಕೂ ದೊಡ್ಡ ಚಾಲೆಂಜ್ ಈಗಿನ ಕಾಲದಲ್ಲಿ. ಕರೆಕ್ಟ್. ಜಾಬ್ ಪೋರ್ಟಲ್ ಅಲ್ಲಿ ಪೋಸ್ಟ್ ಮಾಡೋದು, ಬಂದ 100 ರೆಸ್ಯೂಮೆಗಳನ್ನ ನೋಡ್ತಾ ಕೂರೋದು, ಅಬ್ಬಾ, ಸಮಯ ಹಣ ಎರಡೂ ವ್ಯರ್ಥ ಆಗೋ ಸಾಧ್ಯತೆ ಜಾಸ್ತಿ. ಹೌದು. ಈ ಹಿನ್ನೆಲೆಯಲ್ಲಿ ನಮ್ಗೆ ಸಿಕ್ಕಿರೋ ಒಂದು ಮಾಹಿತಿಯಲ್ಲಿ HR ಗ್ಲೋಬಲ್ ರೀಚ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಬಗ್ಗೆ ಹೇಳಿದ್ದಾರೆ. ಓ, HR ಗ್ಲೋಬಲ್ ರೀಚ್? ಹೌದು. ಅವರು ಇದಕ್ಕೆ ಒಂದು ಸ್ವಲ್ಪ ವಿಭಿನ್ನವಾದ ಪರಿಹಾರ ಕೊಡ್ತಿದ್ದಾರೆ ಅನ್ನೋ ಹಾಗೆ ಇದೆ. ಹೌದಾ? ಏನು ವಿಶೇಷತೆ ಅವರ ವಿಧಾನದಲ್ಲಿ? ಅಲ್ಲಿರೋ ಮುಖ್ಯ ಅಂಶ ಅಂದ್ರೆ ಕೇವಲ ₹500 ಅಂತ. ಏನು, 500? ಹೌದು. ಕೇವಲ ₹500 ಶುಲ್ಕದಲ್ಲಿ ಉದ್ಯೋಗಾವಕಾಶಗಳನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಮೋಟ್ ಮಾಡೋ ಒಂದು ಮಾಡೆಲ್ ಇದು. ₹500? ಇದು ಹೇಗೆ ಸಾಧ್ಯ? ಸಾಂಪ್ರದಾಯಿಕ ವಿಧಾನಗಳಿಗೆ ಹೋಲಿಸಿದ್ರೆ ಇದು ನಂಬೋಕೆ ಕಷ್ಟ ಆಗ್ತಿದ? ನಿಜ. ಅದೇ ಇಲ್ಲಿರೋ ಕುತೂಹಲಕಾರಿ ವಿಷಯ. ಅಷ್ಟು ಕಡಿಮೆ ದುಡ್ಡಿಗೆ ಎಲ್ಲಿ ಪ್ರಚಾರ ಮಾಡ್ತಾರೆ? ಅದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ? ಖಂಡಿತ ಇದೆ. ಈ ಮಾಹಿತಿ ಪ್ರಕಾರ ಅವರು ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್ನಂತಹ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ತಾರಂತೆ. ಓಕೆ, ಅದು ಸ್ಟ್ಯಾಂಡರ್ಡ್. ಆದರೆ ಅಷ್ಟೇ ಅಲ್ಲ, ವಾಟ್ಸ್ಆಪ್ ಚಾನೆಲ್ಗಳು, ಅದರಲ್ಲೂ 20ಕ್ಕೂ ಹೆಚ್ಚು ಜಾಬ್ ಸೀಕರ್ಸ್ ಗ್ರೂಪ್ಸ್ ಇದೆ ಅಂತ ಹೊರತ್ರ. ಓಹ್, ವಾಟ್ಸ್ಆಪ್ ಗ್ರೂಪ್ಸ್ ಕೂಡನಾ? ಹೌದು. ಮತ್ತೆ ಟೆಲಿಗ್ರಾಮ್ ಗ್ರೂಪ್ಸ್ಗಳನ್ನು ಬಳಸ್ತಾರೆ ಅಂತ ಇದೆ. ಒಟ್ಟಾರೆಯಾಗಿ 1,00,000ಕ್ಕೂ ಹೆಚ್ಚು ಆಕ್ಟಿವ್ ಆಗಿರೋ ಉದ್ಯೋಗ ಹುಡುಕೋರನ್ನ ತಲುಪೋ ಗುರಿ ಇದೆಯಂತೆ. 1,00,000? ಅದು ದೊಡ್ಡ ನೆಟ್ವರ್ಕ್. ಹೌದು. ಅಂದ್ರೆ ಕಡಿಮೆ ಖರ್ಚಲ್ಲಿ ಜಾಸ್ತಿ ಜನರಿಗೆ ವಿಷಯ ಮುಟ್ಸೋ ಪ್ರಯತ್ನ. ಸರಿ, ರೀಚ್ ದೊಡ್ಡದಿದೆ, ಆದ್ರೆ ರೆಸ್ಯೂಮೆ ಕಲೆಕ್ಷನ್ ಹೇಗೆ? ಅದು ಅಷ್ಟೇ ಮುಖ್ಯ ಅಲ್ವಾ? ಕರೆಕ್ಟ್. ಇಲ್ಲೊಂದು ಮುಖ್ಯವಾದ ವ್ಯತ್ಯಾಸ ಇದೆ. ಈ ವಿಧಾನದಲ್ಲಿ ಆಸಕ್ತ ಅಭ್ಯರ್ಥಿಗಳು ನೇರವಾಗಿ ಕಂಪನಿಯ ವಾಟ್ಸಾಪ್ಗೆ ಅಥವಾ ಇಮೇಲ್ಗೆ ರೆಸ್ಯೂಮೆ ಕಳಿಸ್ಬೋದು ಅಂತ. ಓ, ಡೈರೆಕ್ಟ್ ಕಾಂಟ್ಯಾಕ್ಟ್. ಹೌದು. ಮಧ್ಯವರ್ತಿಗಳ ಹಂತ ಇಲ್ಲ. ಇದರಿಂದ ತುಂಬಾ ಬೇಗ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ರೆಸ್ಯೂಮೆಗಳು ಬರಲು ಶುರುವಾಗುತ್ತೆ ಅಂತ ಈ ಮಾಹಿತಿ ಹೇಳುತ್ತೆ. ನಿಮಿಷಗಳಲ್ಲೇನಾ? ವಾವ್, ಅದು ಕೇಳೋಕ್ ತುಂಬಾ ಚೆನ್ನಾಗಿದೆ. ಆದ್ರೆ ಒಂದು ಪ್ರಶ್ನೆ, ಇಷ್ಟು ಬೇಗ ಇಷ್ಟೊಂದು ಕಡೆಗಳಿಂದ, ಅಂದ್ರೆ ವಾಟ್ಸಾಪ್, ಇಮೇಲ್ ಅಂತ ರೆಸ್ಯೂಮೆಗಳು ಬಂದ್ರೆ ಕ್ವಾಲಿಟಿ ಕಂಟ್ರೋಲ್ ಹೇಗೆ? ಒಳ್ಳೆ ಪಾಯಿಂಟ್. ಅಂದ್ರೆ ಸೂಕ್ತ ಅಭ್ಯರ್ಥಿಗಳನ್ನ ಗುರುತಿಸೋದು ಕಷ್ಟ ಆಗಲ್ವಾ? ಅಥವಾ ಸಂಬಂಧವೇ ಇಲ್ಲದ ಅರ್ಜಿಗಳು ಜಾಸ್ತಿ ಬರೋ ಸಾಧ್ಯತೆ ಇಲ್ವಾ? ಹೌದು, ಅದು ಒಂದು ಪ್ರಾಯೋಗಿಕ ಸವಾಲಿರಬಹುದು. ಈ ಮೂಲಗಳು ಮುಖ್ಯವಾಗಿ ವೇಗ, ಕಡಿಮೆ ಖರ್ಚು, ಡಿಜಿಟಲ್ ರೀಚ್ ಅನ್ನೋ ಅನುಕೂಲಗಳನ್ನ ಹೈಲೈಟ್ ಮಾಡ್ತವೆ. ಓಕೆ. ರಿಯಲ್ ಟೈಮ್ ಸಪೋರ್ಟ್ ಸಿಗುತ್ತೆ ಅಂತಾನೂ ಹೇಳಿವೆ. ಆದ್ರೆ ಕ್ವಾಲಿಟಿ ಫಿಲ್ಟರಿಂಗ್ ಬಗ್ಗೆ ಅಥವಾ ಅನಗತ್ಯ ಅರ್ಜಿಗಳನ್ನ ಹೇಗೆ ನಿಭಾಯಿಸೋದು ಅನ್ನೋದ್ರ ಬಗ್ಗೆ ನೇರವಾಗಿ ಏನೂ ಹೇಳಿಲ್ಲ. ಬಹುಶಃ ಅವರ ವಾದ ಏನಂದ್ರೆ, ಜಾಸ್ತಿ ಜನರನ್ನು ತಲುಪುವುದರಿಂದ ಒಳ್ಳೆ ಕ್ಯಾಂಡಿಡೇಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ರೆಸ್ಯೂಮೆ ನೇರವಾಗಿ ಬರೋದ್ರಿಂದ ಕಂಪನಿಗಳೇ ಬೇಗ ಸ್ಕ್ರೀನ್ ಮಾಡ್ಕೋಬಹುದು ಅಂತ ಇರಬಹುದು. ಹೌದು, ಸಮಯ ಉಳಿಯುತ್ತೆ, ಖರ್ಚು ಕಡಿಮೆಯಾಗುತ್ತೆ ಅನ್ನೋದೇ ಇದರ ಮುಖ್ಯ ಪ್ಲಸ್ ಪಾಯಿಂಟ್ ಇದ್ದಾಗೆ ಕಾಣಿಸುತ್ತೆ. ಖಂಡಿತ. ಆರಂಭಿಕ ಹಂತದಲ್ಲಿ ಬರೋ ಈ ಸಮಯ ಮತ್ತು ವೆಚ್ಚದ ಸಮಸ್ಯೆಗೆ ಇದೊಂದು ಪರಿಹಾರವಾಗಿ ಕಾಣಿಸುತ್ತೆ. ಇದನ್ನು ಟ್ರೈ ಮಾಡಬೇಕು ಅಂದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದಾರಾ? ಹೌದು, ಕೊಟ್ಟಿದ್ದಾರೆ. ವಾಟ್ಸ್ಆಪ್ ನಂಬರ್ +911 7411 61360 ಅಥವಾ info@hrglobalreach.com ಇಮೇಲ್ ವಿಳಾಸವನ್ನು ನೀಡಲಾಗಿದೆ. ಸರಿ, ಹಾಗಾದ್ರೆ ಒಟ್ಟಾರೆಯಾಗಿ ಈ ಮಾಹಿತಿಯಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಮೂಲಭೂತವಾಗಿ ನೇಮಕಾತಿ ಪ್ರಚಾರಕ್ಕೆ ಒಂದು ಹೊಸ ಬಗೆಯ ದಾರಿಯಿದೆ. ಅತಿ ಕಡಿಮೆ ಖರ್ಚಿನ, ಸಂಪೂರ್ಣವಾಗಿ ಡಿಜಿಟಲ್ ಮೇಲೆ ನಿಂತಿರೋ ದಾರಿ. ಇದರ ಫೋಕಸ್ ಮುಖ್ಯವಾಗಿ ಸ್ಪೀಡ್ ಮತ್ತೆ ರೀಚ್ ಮೇಲಿದೆ ಅಲ್ವಾ? ಹೌದು. ವೇಗ ಮತ್ತು ವ್ಯಾಪಕತೆ ಸಣ್ಣ ಕಂಪನಿಗಳಿಗೆ ಅಥವಾ ಕಡಿಮೆ ಬಜೆಟ್ ಇರೋರಿಗೆ ಇದು ಆಕರ್ಷಕವಾಗಿ ಕಾಣಿಸ್ಬೋದು. ನಿಜ. ಆದ್ರೆ ಇದು ಇನ್ನೊಂದು ಮುಖ್ಯವಾದ ಯೋಚನೆಗೆ ದಾರಿ ಮಾಡಿಕೊಡುತ್ತೆ. ಏನದು? ಈ ತರದ, ಅಂದ್ರೆ ಅತಿ ಕಡಿಮೆ ಖರ್ಚಿನ ನಿರ್ದಿಷ್ಟ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನೇ ಗುರಿಯಾಗಿಸಿಕೊಂಡಿರೋ ತಂತ್ರಗಳು, ಇವು ಭವಿಷ್ಯದಲ್ಲಿ ಟ್ಯಾಲೆಂಟ್ ಹುಡುಕೋ ಪ್ರಾಸೆಸ್ ಅನ್ನೇ ಹೇಗೆ ಬದಲಾಯಿಸಬಹುದು? ಇಂಟ್ರೆಸ್ಟಿಂಗ್ ಪಾಯಿಂಟ್. ಅಂದ್ರೆ ನೇಮಕಾತಿಯಲ್ಲಿ ನಾವು ನಿರೀಕ್ಷಿಸೋ ವೇಗ, ತಗೊಳ್ಳೋ ಖರ್ಚು, ಇದರ ಸ್ಟ್ಯಾಂಡರ್ಡ್ಸ್ ಬದಲಾಗುತ್ತಾ? ಸಾಧ್ಯತೆ ಇದೆ. ಟೆಕ್ನಾಲಜಿ ಇದನ್ನೆಲ್ಲ ಸಾಧ್ಯ ಮಾಡ್ತಿದೆ.
ಹೌದು, ಈ HR ಗ್ಲೋಬಲ್ ರೀಚ್ ಅನ್ನೋ ಒಂದು ಸರ್ವೀಸ್ನ ಆಚೆ ಯೋಚನೆ ಮಾಡಿದ್ರೆ ಇಂಥ ಅಲ್ಟ್ರಾ ಫೋಕಸ್ಡ್ ಲೋ ಕಾಸ್ಟ್ ಡಿಜಿಟಲ್ ವಿಧಾನಗಳು ಇಡೀ ರಿಕ್ರೂಟ್ಮೆಂಟ್ ಇಂಡಸ್ಟ್ರಿ ಮೇಲೆ ಯಾವ ತರದ ಪ್ರಭಾವ ಬೀರ್ಬೋದು? ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ. ಮುಂದಿನ ದಿನಗಳಲ್ಲಿ ಇದರ ಪರಿಣಾಮಗಳು ಹೇಗೆ ಕಾಣಿಸ್ತವೆ ಅಂತ ಕಾದು ನೋಡಬೇಕು. ಖಂಡಿತ. ಇದು ಗಮನಿಸಬೇಕಾದ ಒಂದು ಟ್ರೆಂಡ್ ಅಂತ ಅನ್ಸುತ್ತೆ.